ಬೋಸರಾಜ್ ಅಂದ ತಕ್ಷಣ ಇಲ್ಲಪ್ಪ ಡೆವಲಪ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಏನು ಶೋಷಿತ ಸಮುದಾಯಗಳು ಏನಿದಾವೆ ಇವೆಲ್ಲದಕ್ಕೂ ಒಂದು ಅವರು ಒಂದು ಧ್ವನಿ ಕೊಡ್ತಾರೆ ಅನ್ನೋದನ್ನ ಒಂದಿದೆ. ಆ ಹೆಸರ ಮೇಲೆ ನಾವು ಈ ಏನೋ ಒಂದು NGO ಅನ್ನ ರಿಜಿಸ್ಟರ್ ಮಾಡಿ ಏನು ನಾವು ಈ ಬಡವರು ಏನಿದಾರೋ ನೇರವಾಗಿ ಸರ್ಕಾರದಿಂದ ಸಿಗದೆ ಹೋದಾಗ ಅವ್ರಿಗೆ ಬೇರೆ ರೀತಿ ಅವ್ರನ್ನ ಈ ಸವಲತ್ತುಗಳನ್ನ ಕೊಡಬೇಕು ಅನ್ನೋದನ್ನ ಒಂದು ವಿಚಾರ ಒಂದು 16 ವರ್ಷ ಹಿಂದೆ ಬಂದಿತ್ತು. ಹಾಗಾಗಿ ಇವತ್ತು ಬಹಳ ಸಕ್ರಿಯವಾಗಿ ಅವ್ರ ಹೆಸರನ್ನು ಉಳಿಸ್ಬೇಕು. ಜನರು ಯಾವ ರೀತಿ ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನ ತೋರಿಸಿದ್ದಾರೆ ಅದೇ ರೀತಿ ಫೌಂಡೇಶನ್ ಅವ್ರ ಮೇಲೆ ತೋರಿಸ್ಬೇಕು, ಅವ್ರ ಜೊತೆಲಿ ನಿಂದಿರ್ಬೇಕು, ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆಲಿ ಇರ್ಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ಅದು ಕೋವಿಡ್ ಅಲ್ಲಿ ಆಗಿರ್ಬೋದು, ಏನ್ ಮೆಡಿಸಿನ್ಸ್ ಸಿಗ್ಬೇಕಾಗಿರೋ ಕಷ್ಟ ಕಾಲದಲ್ಲಿ ರೆಮ್ಡೆಸಿವಿರ್ ಅನ್ನೋದು ಒಂದು ಮೆಡಿಸಿನ್ ಸಿಗ್ತಿರ್ಲಿಲ್ಲ, ಅಂತವೆಲ್ಲ ಸುಮಾರು ಕಾರ್ಯಕ್ರಮ ಮಾಡಿ